ಹಾಯ್ ಫ್ರೆಂಡ್ಸ್, ಇನ್ನು ನಾನು ಇವತ್ತು ಮಾವಿನಕಾಯಿಂದ ಒಂದು 2 ರೆಸಿಪಿ ಮಾಡ್ಲತ್ತೀನಿ. ಅಂದ್ರೆ ಮಾವಿನಕಾಯಿ ತಂದಿದ್ದು ಹಿಡಿದು ನಮ್ಮ ಮನೆಯವರು ಮಾಡು ಮಾಡು ಅಂತಲತ್ತೀರು. ಅದ್ರ ಸಲುವಾಗಿ ಇವತ್ತು ಮಾಡಮಿ ಹೆಂಗೆ ಭೀ ಟೈಮ್ ತೊಗೊಂಡು ಅಂತ ಮಾಡ್ಲತ್ತೀನಿ. ಆ್ಯಕ್ಚುಲಿ ಮಾಡ್ಬೇಕಂತ ಇರ್ತದ ಮನ್ಸಿನಾಗ, ಬಟ್ ಇವತ್ತು ಮಾಡಮಿ, ನಾಳೆಗೆ ಮಾಡಮಿ, ಇಲ್ಲ ಈಗ ಮುಂಜಾನೆ ಮಾಡಮಿ, ಸಂಜೆಗೆ ಮಾಡಮಿ ಅನ್ಕೋತಾ ಮುಂದೆನೇ ಹೋಗ್ಲತ್ತಿತ್ತು. ಹಾಗಾಗಿ ಇವತ್ತು ಕಂಪಲ್ಸರಿ ಮಾಡರಾಯಿತು ಅಂತಂದು ಮಾಡ್ಲತ್ತೀನಿ. ಇನ್ನು ಅಮ್ಮ ಭೀ ಇವತ್ತು ಮನೆಗೆ ಇದ್ದಳು. ಹಾಗಾಗಿ ನಾ ಆಕಿಗೆ ಕಡೆ ಬರ್ಕೋ ಅಂತಂತ ಹೇಳಿ, ಯಾಕಂದ್ರೆ ನೆಕ್ಸ್ಟ್ ಎಕ್ಸಾಮ್ ಅವ ನೆಕ್ಸ್ಟ್ ವೀಕು. ಹಾಗಾಗಿ ಆ ಕಡೆ ಬರ್ಕೊಲತ್ತಳಕ್ಕಿ. ಇನ್ನು ನಾನು ಇಲ್ಲೆಲ್ಲ ಮಾವಿನಕಾಯಿ ತೊಗೊಂಡಿನಿ, 1-2 ಮಾವಿನಕಾಯಿ ಊರ್ಲಿಂದ ತಂದಿದ್ದೇವಲ್ವ, ಅವು ಮಾವಿನಕಾಯಿ ಅವ. ಅದ್ರಲಿಂತ ನಾನು ಫಸ್ಟ್ ಅದ್ರ ಸಪ್ಪೆ ತೆಗೆಯಂತಂದು ಅದು ಸಪ್ಪೆ ತೆಗೆಯೋದು ಪೀಲ್ ತೆಗೆದಿರ್ತದಲ್ವ, ಅದ್ರಲಿಂದ ತೆಗಿಲಕ್ಕೆ ಹೋದ, ಬಟ್ ಬರಲಾಗಿತ್ತು. ಇನ್ನು ನಾನು ಮತ್ತೆ ಚಾಕುಲಿಂತೆ ತೆಗಿಲತ್ತೀನಿ. ಇನ್ನು ತೆಕ್ಕೋತಾನೆ ಅದ್ರದ್ದು ಸ್ಮೆಲ್ ಅದು ನೋಡತ್ತೀನಿ, ಮಾವಿನಕಾಯಿ ರುಚಿ ಯಾವಾಗ ಮತ್ತು ಹೆಂಗೆ ಹುಳಿ ಯಾವ ಅಂತಂದು ನೋಡ್ಲಕ್ಕಂತ ಅಂದ್ರೆ ಸ್ಮೆಲ್ ಅಂತೂ ಸೂಪರ್ ಟೇಸ್ಟ್, ಅಂದ್ರೆ ಸೂಪರ್ ಇತ್ತು. ಸೂಪರ್ ಅಂತ ಸ್ಮೆಲ್ ಚೆಂದ ಹೊಂಟಿತ್ತು, ಬಟ್ ನೋಡೋರ ಹುಳಿ ಇದ್ದು ಮಾವಿನಕಾಯಿ. ಹಾಗಾಗಿ ನಾ ಅದ್ರದ್ದು ಸಪ್ಪೆ ಎಲ್ಲ ತೆಕ್ಕೊಲತ್ತೀನಿ. ನಾ ಆಲ್ರೆಡಿ ಜಾನುಗೂ ಕಿಚನ್ದಾಗ ಬಂದಳು, ಬಂದು ನೋಡ್ಕೊತಾನೆ ಏನು ಮಾಡ್ತಿದೆ ಏನಿಲ್ಲ ಅಂತಂದು ಕೆಳಗೆ ಬಕೆಟ್ ಹಾಕ್ಕೊಂಡು ನಿಂತು ನೋಡ್ಲತ್ತಾಳ. ಅಂದ್ರೆ ಬಕೆಟ್ ಮೇಲೆ ನಿಂತಾಳ, ಮುರಿದೈತದ ಬಕೆಟ್ ಅಂದ್ರೆ ಭೀ ಕೇಳಲ್ಲಪ್ಲೆ. ಬಕೆಟ್ ಮೇಲೆ ನಿಂತು ನಾ ಮಾವಿನಕಾಯಿ ಕೊಡು ಅಂತಂದು ಮಾವಿನಕಾಯಿ ಸ್ವಲ್ಪ ಪೀಸ್ ಕೊಟ್ಟೀನಿ, ಹೆಂಗದ ಹೆಂಗಿಲ್ಲ ಅಂತಂದು. ಅದು ಹುಳಿ ಅದ ಅಂದ್ರೂ ಭೀ ಆಕಿ ಹೆಂಗೆ ತಿಂದು ಮತ್ತು ಸೂಪರ್ ಅಲ್ಲತ್ತಾಳ ನೋಡ್ರಿ. ಆಲ್ರೆಡಿ ಒಂದು ಸ್ವಲ್ಪ ತಿಂದು ಮತ್ತು ಕೊಡು ಅಂತಂದು ಹರಿವಿದ್ದಾಳ. ನಾನು ನೋಡಮ್ಮಿ ಅಂತಂದು ಆಕಿ ಕೊಡ್ತೀನಿ, ಅಂದ್ರೆ ಈ ಕಡೆ ಇಕ್ಕಿ ತಿಲ್ಲತ್ತಾಳಲ್ವ ಸೂಪರ್ ಅಂತ ಹೇಳಿದ್ಮೇಲೆ ಅಲ್ಲಿ ಅಮ್ಮು ಬಂದಳು. ಆಲ್ರೆಡಿ ಮಮ್ಮಿ ಏನು ಮಾಡ್ಲತ್ತೀರಿ, ಏನು ಕೊಟ್ಟಿರಿ ಆಕಿಗೆ, ನನಗೆ ಭೀ ಕೊಡು ಅಂತಂದು. ಇನ್ನು ನೋಡಮ್ಮಿ ಆಕಿ ತಿಲ್ಲತ್ತಾಳ ಅಂತಂದು ನಾನು ಒಂದು ಸ್ವಲ್ಪ ತೊಗೊಂಡು ತಿಂದೀನಿ. ನಾನು ಬಳತ್ತಾಯ್ತು, ಅಂದರೆ ಜಾಸ್ತಿ ಟೈಮ್ ಆಯಿತು, ಏನೂ ತಿಂದಿರಲಿಲ್ಲ. ಇದು ಒಮ್ಮೆಗೆ ತಿಂಬೋದು ಅಂತ ಹಲ್ಲು ಎಲ್ಲ ಜುಮ್ ಹಿಡ್ದೋಗಿತ್ತು. ಅಂದ್ರೆ ಅಸಲು ಏನು ತಿಂಬಲ್ದಾಗ ಸಡನ್ನಿಸಿ ಏನಾರ ಹುಳಿ ತಿಂದೇವು ಅಂದ್ರೆ ಹೆಂಗೈತದಲ್ವ, ಆ ಥರ ಆಗಿತ್ತು. ಹೆಂಗೆ ತಿಲ್ಲತ್ತಾಳೋ ಏನೋ ಗೊತ್ತಿಲ್ಲ ಜಾನು ಅಂತೂ. ಇನ್ನೂ ಕೊಡು ಅಂತ ಹರಿಬಿದ್ದಾಳ. ಇನ್ನು ಅಮ್ಮು ನನಗೆ ಭೀ ಕೊಡು ಅಂತ ಬಂದಿವಳು, ಯಾಕಂದ್ರೆ ಹುಳಿ ಅದ ಇದು ಬೇಡ ಅಂತಂದು ನೀ ಫಸ್ಟು ಓದ್ಕೋ ಹೋಗಂತಂದು ಆಕಿ ಕಳಿಸಿ ಈ ಕಡೆ ನನ್ನ ತೆಗಿಲತ್ತೀನಿ. ಇನ್ನು ಜಾನು ಅಂತೂ ಇಂಥವು ಏನರ ಇದ್ದು ಅಂದ್ರೆ ಅಲ್ಲೇ ಇರ್ತಾಳೆ ಕಿಚನ್ದಾಗ, ಕೊಡು ಅಂತಂದು ಹರಿಬಿದ್ದಾಳ. ಅದು ಕಟ್ ಮಾಡಿ ಕೊಡಮ್ಮಿ ಅಂತಂದು ನಾನು ಕೊಟ್ಟಿರಲಿಲ್ಲ. ಹಾಗಾಗಿ ನಾ ಅದಕ್ಕೂ ತೊಗೊಂಬೋದು ಕಸ್ಕೊಂಬೋದು ಈ ಥರ ಕೈ ನೋಡ್ರಿ ಹೆಂಗೆ ಚಾಚ್ಲತ್ತಾಳ ಅಂತಂದು ಆಕಿ ಕೊಡು ಮಮ್ಮಿ ಅಂತಂದು. ಇನ್ನು ಆಕಿನ್ಗೆ ಮಾತಾಡ್ಕೊತ ಅದು ಮಾಡ್ಕೊತ 2 ಸಪ್ಪೆ ತೆಗ್ದು ಅವೆಲ್ಲ ತೊಳೆದು ಮತ್ತು ಕಟ್ ಮಾಡತ್ತೀನಿ ಸೆಂಟರ್ದಾಗ. ಇನ್ನು ಇವತ್ತಿಂದ 2 ರೆಸಿಪಿ ಮಾಡ್ಲತ್ತೀನಿ. ಅಂದ್ರೆ ಒಂದು ಸ್ವೀಟು ಖಾರ, ಇನ್ನೊಂದು ಖಾರ, ಈ ಥರ ಮಾಡ್ಲತ್ತೀನಿ. ಇನ್ನು ಇದು ಫುಲ್ಲು ವೀಡಿಯೋ ನೋಡಿರಿ, ಫುಲ್ಲು ವೀಡಿಯೋ ನೋಡಿ ನನಗೆ ಹೆಂಗದ ಹೆಂಗಿಲ್ಲ ಅಂತ ನನಗೆ ಕಮೆಂಟ್ ಮಾಡಿರಿ. ಹಾಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ಶೇರ್ ಮಾಡಿ, ಎಲ್ಲರೂ ನನಗೆ ಸಪೋರ್ಟ್ ಮಾಡಿರಿ, ಓಕೆನಾ. ಇನ್ನು ಈ ಕಡೆ ಜಾನು ಅಲ್ಲಿ ನಿಂತು ಸುಮ್ಮನೆ ಸತಾಸ್ಲತ್ತಿವಳು, ಯಾಕಂದ್ರೆ ಅದು ಮಾವಿನಕಾಯಿ ಒಳಗೆ ಟೀಪ ಇತ್ತು. ಹಾಗಾಗಿ ನನಗೆ ಕಟ್ ಮಾಡೋಕೆ ಬರಲಾಗಿತ್ತು. ಈಕಿ ಬೇರೆ ನಡ್ಬರ್ಕು ಕೈ ಹಾಕ್ಲತ್ತಿವಳು. ಹಾಗಾಗಿ ಮತ್ತು ನನಗೆ ಕೈ ಕಟ್ಟಾಗಿತ್ತು, ಇಲ್ಲ ಆಕಿಗಾರ ಏನಾರ ಆಗಿತ್ತು ಅಂತಂದು ಫಸ್ಟ್ ಇಲ್ಲಿಂದ ತೆಗೆದು ಆಕಿಗೆ ಗ್ಯಾಸ್ ಕಟ್ಟಿ ಮೇಲೆ ಕೂಡಿಸ್ಬಿಟ್ಟು ಈ ಕಡೆ ನಾನು ಮಾವಿನಕಾಯಿ ಕಟ್ ಮಾಡೀನಿ. ಒಂದೇ ಕಟ್ ಮಾಡೀನಿ, ಅಂದ್ರೆ 2 ಅವಲ್ವ, 2ರದಾಗ ಒಂದು ಸಪ್ರೇಟು ಇನ್ನೊಂದು ಸಪ್ರೇಟು, ಬೇರೆ 2 ರೆಸಿಪಿ ಅಂದಿನಲ್ವ, ಆ ಥರ ಮಾಡ್ತೀನಿ ಅಂತಂದು ಒಂದೇ ಮಾವಿನಕಾಯಿ ಉದ್ದುದ್ದಕ್ಕೂ ಕಟ್ ಮಾಡಿ ಅದಕ್ಕೆ ಸಣ್ಣ ಪೀಸ್ ಮಾಡ್ಬೇಕಂತಂದು ಕಟ್ ಮಾಡತ್ತೀನಿ. ಅಂದ್ರೆ ಸ್ವಲ್ಪ ಉದ್ದಕ್ಕೆ ಭೀ ಇರಬೇಕು, ಬರೀ ಸಣ್ಣ ಭೀ ಇರಬೇಕು ನಾವು ಫ್ರೈ ಮಾಡೋರ. ಹಾಗಾಗಿ ಉದ್ದಕ್ಕೆ ಕಟ್ ಮಾಡ್ಕೊಂಡಿನಿ ಫಸ್ಟು. ಅವಕ್ಕೆ ಅದ್ರಾಗ 2 ಪೀಸು 3 ಪೀಸು ಈ ಥರ ಮತ್ತು ಸಣ್ಣದಾಗಿ ಕಟ್ ಮಾಡ್ಕೊಳತ್ತೀನಿ. ಒಂದು ಕಟ್ ಮಾಡ್ಕೊಂಡಿನಿ ಮತ್ತು ನೋಡಮಿ ಅಂತಂದು ಇದು ಭೀ ಆ್ಯಕ್ಚುಲಿ ಇಲ್ಲಿ ತನಕ ನನಗೂ ಅಂದ್ಕೊಂಡಿರಲಿಲ್ಲ ಇನ್ನೊಂದು ಮಾಡಮಿ ಅಂತಂದು. 2 ಒಂದೇ ಮಾಡಮ ಅಂತ ಅಂದ್ಕೊಂಡೆ ಕಟ್ ಮಾಡಿದ್ದ. ಬಟ್ ಆಮೇಲೆ ಅನ್ನಿಸ್ತು ಮತ್ತು ನೋಡಮ್ಮಿ ಚೆಂದಾಗಿ ಟೇಸ್ಟ್ಗಿನ ಆಯಿತು ಅಂದ್ರೆ ಮತ್ತೊಂದು ಸರ್ತಿ ಮಾಡ್ರಾಯ್ತು ಅಂತಂದು ಆಲ್ರೆಡಿ ಒಂದು ಕಟ್ ಮಾಡಿ ಇಟ್ಕೊಂಡಿನಲ್ವ, ಈ ಥರ ಕಟ್ ಮಾಡಿ ಇಟ್ಕೊಂಡಿನಿ. ಇನ್ನು ಆಲ್ರೆಡಿ ನಾ ಈ ಕಡೆ ಕಟ್ ಮಾಡತ್ತನ ಅಮ್ಮು ಎಲ್ಲ ಬಂದಳು, ಇಲ್ಲ ಪೀಸ್ ತೊಗೊಂಡೋದ್ರು. ಅಂದ್ರೆ ಮಾವಿನಕಾಯಿ ಪೀಸ್ಗಳು ಇರ್ತಾವಲ್ವ, ಆಕಿ 2 ಈಕಿ 2 ತೊಗೊಂಡೋಗಿವಳು. ಇನ್ನು ಈ ಕಡೆ ಗ್ಯಾಸ್ ಆನ್ ಮಾಡಿಟ್ಟು ಬಾಳ್ಗೆ ಇಟ್ಕೊಂಡು ಎಣ್ಣೆ ಹಾಕೀನಿ. ಎಣ್ಣೆ ಕಾಯತನ ಈ ಕಡೆ ನಾನು ಒಂದು ಅರ್ಧ ಚಮಚ ಸೋಪು, ಒಂದು ಅರ್ಧ ಚಮಚ ಜೀರಿಗೆ, ಒಂದು 1/4 ಚಮಚ ಅಷ್ಟು ಮೆಂತ್ಯ, ಮತ್ತು ಒಂದು 2 ಮಸಾಲೆ ಎಲೆ, ಅಂದ್ರೆ ನಾವು ಬಗಾರ್ಕದು ಹಾಕ್ತೇವಲ್ವ ಪತ್ತಾ ಎಲೆ, ಅವು ಎಲ್ಲ ತೆಗೆದಿಟ್ಕೊಂಡೀನಿ. ಅಂದ್ರೆ ಎಲ್ಲ ಬಗಾರ್ಗೆ ಹಾಕೊಳಕ್ಕ. ಇನ್ನು ಪತ್ತಾ ಎಲೆ 2 ಕಟ್ ಮಾಡಿ ಇನ್ನು ಇವೆಲ್ಲ ತೆಗೆದಿಟ್ಕೊಂಡಿವು ಅವೆಲ್ಲ ಬಗಾರ್ಗೆ ಹಾಕ್ಲತ್ತೀನಿ. ಅಂದರೆ ಎಣ್ಣೆಗೆ ಹಾಕಿ ಚೆಂದ ಸ್ವಲ್ಪ ಫ್ರೈ ಮಾಡಿಕೊಂಡು ಇದಕ್ಕೆ ನಾವು ಕಟ್ ಮಾಡಿ ಇಟ್ಕೊಂಡಿರೋ ಮಾವಿನಕಾಯಿ ಹಾಕೊಳತ್ತೀನಿ. ಸ್ವಲ್ಪ ಇದು
ಎಣ್ಣೆಗೆಲ್ಲ ಫ್ರೈ ಆಗಬೇಕು ಇವು. ಹಾಗಾಗಿ ಚೆಂದ ಮಾವಿನಕಾಯಿ ಪೀಸ್ಗಳೆಲ್ಲ ಹಾಕ್ಕೊಂಡು ಚೆಂದ ಕಲಿಸ್ಕೊಂಡು ಮುಚ್ಚಳನ ಮುಚ್ಚಿಟ್ಬಿಡಬೇಕು. ಒಂದು 10 ನಿಮಿಷ ಆದರೆ ಸಾಕು. ಹಾಗಾಗಿ ಒಂದು 10 ನಿಮಿಷ ತನಕ ಇದು ಚೆಂದ ಮಿಕ್ಸ್ ಮಾಡಿಕೊಂಡು ಮುಚ್ಚಳನ ಮುಚ್ಚಿಟ್ಟು ನಾನು ಆಮೇಲೆ ತೆಗೆದು ನೋಡಿದೆ ಸ್ವಲ್ಪ ಫ್ರೈ ಆಗಿವು, ಎಣ್ಣೆಗೆಲ್ಲ ಸ್ವಲ್ಪ ಚೆಂದ ಫ್ರೈ ಆಗಿವು. ಇನ್ನು ಇಷ್ಟಾದರೆ ಸಾಕು. ಈ ಒಂದು 10 ನಿಮಿಷ ಬಿಟ್ಟು ಸಾಕು. ಸ್ವಲ್ಪ ಫ್ರೈ ಆಗಿದ್ಮೇಲೆ ಇದಕ್ಕೆ ನಾನು ಈಗ ಅರಿಶಿಣ ಮತ್ತು ಉಪ್ಪು ಮತ್ತು ರುಚಿಗೆ ಎಷ್ಟು ಬೇಕು ಉಪ್ಪು ಹೀಗೆ ಹಾಕ್ಕೋಬೇಕು. ಮತ್ತು ಇದಕ್ಕೆ ಖಾರ ಹಾಕ್ಕೋಬೇಕು. ನಾನು ನಮ್ಮ ಖಾರ ಜಾಸ್ತಿ ಅದಲ್ವ, ಹಾಗಾಗಿ ಒಂದೇ ಚಮಚ ಹಾಕ್ಕೊಳತ್ತೀನಿ ಖಾರ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾವು 1 ಗ್ಲಾಸಷ್ಟು ನೀರು ಹಾಕ್ಕೋಬೇಕು. ಜಾಸ್ತಿ ಏನು ಹಾಕ್ಕೋಬಾರ್ದು, 1 ಗ್ಲಾಸ್ ಇಲ್ಲ ಒಂದು ಗ್ಲಾಸ್ಕನ್ನ ಕಮ್ಮಿ ಹಾಕ್ಕೋಬೇಕು. ಯಾಕಂದ್ರೆ ಆಮೇಲೆ ನಾವು ಇದಕ್ಕೆ ಬೆಲ್ಲ ಹಾಕೋದಿರ್ತದೆ, ಹಾಗಾಗಿ ಅದ್ರದ್ದು ನೀರು ಬಿಡ್ತಾವೆ ಬೆಲ್ಲದು. ಅದ್ರ ಸಲುವಾಗಿ 1 ಗ್ಲಾಸ್ ಇಲ್ಲ ಒಂದು ಅರ್ಧ ಗ್ಲಾಸ್ ಹಾಕ್ಕೋಬೇಕು. ನಾನು ಪೂರ್ತಿ 1 ಗ್ಲಾಸ್ ಭೀ ಹಾಕ್ಕೊಂಡಿಲ್ಲ, ಅರ್ಧ ಗ್ಲಾಸ್ ಭೀ ಹಾಕ್ಕೊಂಡಿಲ್ಲ, ಮೀಡಿಯಮಾಗಿ ಹಾಕ್ಕೊಂಡೀನಿ. ಅಂದ್ರೆ 1 ಗ್ಲಾಸಿಗೆ ಕಮ್ಮಿ ಹಾಕ್ಕೊಂಡೀನಿ. ಇನ್ನು ಇದ್ರೊಳಗೆ ಸ್ವಲ್ಪ ಪತ್ತಾಯ ದಮ್ ಇದ್ದು ಅಲ್ವ, ಅವೆಲ್ಲ ತೆಗೆದಿಟ್ಟಿನಿ. ಒಂದೆರಡು ಅದರೊಳಗೆ ಇನ್ನು ಈ ಕಡೆ ಸ್ವಲ್ಪ ಕುದಿಲಾಕ ಇಟ್ಟೀನಿ. ಅಂದ್ರೆ ಖಾರ ಉಪ್ಪು ಅರಿಶಿಣ ಎಲ್ಲ ಹಾಕ್ಕೊಂಡು ನೀರು ಕುದಿಲಾಕ ಇಟ್ಟೀನಿ. ಅವು ಮಾವಿನಕಾಯಿ ಕುದಿಬೇಕಲ್ವ, ಅದ್ರ ಸಲುವಾಗಿ ಅದು ಕುದಿಯತನ. ಮತ್ತು ಈ ಕಡೆ ನಾನು ಬೆಲ್ಲ ಕಟ್ ಮಾಡ್ಕೊಳತ್ತೀನಿ ಇದಕ್ಕೆ ಹಾಕ್ಲಾಕ. ಅಂದ್ರೆ ಖಾರ ಭೀ ಎಲ್ಲ ಮತ್ತು ಸ್ವೀಟು ಎರಡು ಅಂತ ಹೇಳಿನಲ್ವ. ಇದು ಸ್ವಲ್ಪ ಜಾಮ್ ಥರ ಬರ್ತದೆ, ಮಾವಿನಕಾಯಿ ಜಾಮ್ ಥರ. ಹಾಗಾಗಿ 1 ಕಪ್ಪಷ್ಟು ನಂಬಲ್ಲಿ ಕಪ್ಪಿನ ಅಳತೆ ಅದಲ್ವ, ಇದರಿಂದ 1 ಕಪ್ಪಷ್ಟು ಬೆಲ್ಲನ ಕಟ್ ಮಾಡಿ ಇಟ್ಕೊಂಡೀನಿ. ಇನ್ನು ಈ ಕಡೆನ ಕಟ್ ಮಾಡಿ ಇಟ್ಕೊಂಬತ್ತಾನೆ. ಈ ಕಡೆ ಮಾವಿನಕಾಯಿ ಆಲ್ರೆಡಿ ಸ್ವಲ್ಪ ಬೆಂದವ. ಇನ್ನು ಸ್ವಲ್ಪ ನೀರೇ ಅದಲ್ವ, ಇದಕ್ಕೂ ನಾವು ಇನ್ನು ಬೆಲ್ಲ ಹಾಕಬೇಕು, ಇನ್ನು ಕುದಿಬೇಕು. ಹಾಗಾಗಿ ಒಂದು 50% ಬೆಂದ್ರೆ ಸಾಕು ಇವು. ಆವಾಗ ನಾವು ಇದಕ್ಕೆ ಬೆಲ್ಲ ಹಾಕ್ಕೋಬೇಕು. ಮತ್ತು ನಾನು ಎಷ್ಟು ತುರಿದಿಟ್ಕೊಂಡಿನಲ್ವ ಅಷ್ಟು ಬೆಲ್ಲ ಹಾಕಿಬಿಟ್ಟಿನಿ ರುಚಿಗೆ ಅಂತಂದು. ನಿಮ್ಮ ಇಷ್ಟ. ಈಗ ಬೆಲ್ಲ ಹಾಕ್ಕೊಂಡು ಮಾಡ್ತೀನಿ ಅಂದ್ರೆ ಬೆಲ್ಲ ಭೀ ಹಾಕ್ಕೋಬೋದು, ಇಲ್ಲ ಸಕ್ಕರೆ ಹಾಕ್ಕೋಬೋದು. ನಾನು ಬೆಲ್ಲಲಿಂತ ಮಾಡತ್ತೀನಿ. ಅಂದ್ರೆ ಸ್ವಲ್ಪ ಕಲರ್ ಭೀ ಕಾಣ್ತದೆ ಮತ್ತು ತಿನ್ನಕ್ಕೆ ಭೀ ಟೇಸ್ಟ್ ಅನ್ನಿಸ್ತದೆ ಅಂತಂದು. ಇನ್ನು ಆ ಕಡೆ ಬೆಲ್ಲದ ಹಾಕಿ ಚೆಂದ ಮಿಕ್ಸ್ ಮಾಡಿಕೊಂಡು ಮುಚ್ಚಿಟ್ಕೊಂಡೀನಿ. ಇನ್ನು ಈಚೆ ಕಡೆ ಅದಕ್ಕೆ ಸ್ವಲ್ಪ ಮಸಾಲ ಹುರ್ಕೊಳತ್ತೀನಿ. ಮಸಾಲ ಸಲುವಾಗಿ ಒಂದು ಅರ್ಧ ಚಮಚ ಜೀರಿಗೆ, ಒಂದು ಅರ್ಧ ಚಮಚ ಸೋಪು, ಮತ್ತು ನೀವು ಬೇಕಂದ್ರೆ ಸಾಸಿ ಹಾಕ್ಕೋಬೋದು. ಇಲ್ಲ ಮತ್ತು ಒಂದು 3 ಮೆಣಸಿನ್ಕಾಯಿ ಹಾಕ್ಕೊಂಡು ಚೆಂದ ಗೋಲ್ಡನ್ ಕಲರ್ ಬರ್ತನ ಹುರ್ಕೊಂಡೀನಿ. ಹೊತ್ತಿಸ್ಕೋಬಾರ್ದು, ಹುರ್ಕೋಬೇಕು. ಇನ್ನು ಆ ಕಡೆ ತಣ್ಣಗಾಲಕ್ಕೆ ಇಟ್ಟು ಈ ಕಡೆ ಮಾವಿನಕಾಯಿ ಕುದ್ದಾವಿಲ್ಲ ಅಂತ ನೋಡ್ತೀನಿ. ಆಲ್ಮೋಸ್ಟ್ ಕುದ್ದಾವ. ಇನ್ನು ಇದು ರಸ ಕಾಣತ್ತದಲ್ವ, ಸ್ವಲ್ಪ ಲೂಸೇ ಅದ. ಇನ್ನೊಂದು ನಾವೆಲ್ಲ ಮಸಾಲೆ ಹುರ್ಕೊಂಡು ಕುಟ್ಕೊಂಡು ಇದಕ್ಕೆ ಹಾಕ್ಕೊಂಡು ಮತ್ತು ಕುದಿಸಿ ಒಂದು ಸೆಕೆಂಡ್ ಹಂಗೆ ಕುದಿಸ್ಕೊಂಡು ಮುಚ್ಚಳನ ಮುಚ್ಚಿಟ್ಬಿಟ್ರೆ ಅಂದ್ರೆ ತಣ್ಣಗಾಗಿದ್ಮೇಲೆ ಇನ್ನೂ ಗಟ್ಟಿ ಆಯ್ತದ. ಅದ್ರ ಸಲುವಾಗಿ ಒಂದು ಸ್ವಲ್ಪ ಇರಬೇಕು ಲೂಸು. ಪೂರ್ತಿ ನಾವು ಹೀಗೆ ಗಟ್ಟಿ ಮಾಡ್ದೇವಂದ್ರೆ ಆಮೇಲೆ ಪೂರ್ತಿ ಗಟ್ಟಿ ಆಯ್ತದ ತಣ್ಣಗಾಗಿ ಮೇಲೆ. ಅದ್ರ ಸಲುವಾಗಿ ಇನ್ನು ಈ ಕಡೆ ಹುರ್ಕೊಂಡಿದ್ದು ಮಸಾಲೆ ಇರ್ತಾವಲ್ವ ಅವು ಕುಟ್ಕೊಂಡಿದ್ದೀವಿ. ಅಂದ್ರೆ ಪೂರ್ತಿ ಬರೀಕ್ ಬಿಲ್ಲ, ಸ್ವಲ್ಪ ದರ ಕುಟ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ಅದು 1 ಚಮಚ ಅಷ್ಟೇ ಹಾಕೀನಿ. ಇದಕ್ಕೆ 1 ಚಮಚ ಹಾಕ್ಕೊಂಡು 1 ನಿಮಿಷ ಅಷ್ಟೇ ಕುದಿಸ್ಕೋಬೇಕು. ಇದಕ್ಕೆ ಚೆಂದ ಹೈ ಫ್ಲೇಮ್ ಮೇಲೆ ಇಟ್ಕೊಂಡು 1 ನಿಮಿಷ ಕುದಿಸ್ಕೊಂಡ್ರೆ ಆಗೋಯಿತು. ನಮ್ಮದು ಮಾವಿನಕಾಯಿ ಸ್ವೀಟ್ ಅಂದ್ರೆ ಜಾಮ್ ರೆಡಿ ಆಗೋಯಿತು. ಮಾವಿನಕಾಯಿ ಜಾಮೆ ಅನ್ಬೋದು, ಖಾರ ರುಚಿಯಾಗಿ ಸೂಪರ್ ಟೇಸ್ಟ್ ಆಯ್ತದ. ಒಂದು ಸರ್ತಿ ಟ್ರೈ ಮಾಡಿರಿ. ನಮ್ಮ ಮನೆಗೆ ಇದು ಮಾಡಂತ ಆಲ್ರೆಡಿ ನಮ್ಮ ಮನೆಯವ್ರು 3-4 ದಿನದ್ದು ಹೇಳತ್ತಿರು. ನಾನು ಮಾಡಿರಲಿಲ್ಲ, ಈಗೊತ್ತು ಮಾಡೀನಿ. ಇನ್ನು ಅವ್ರಿಗಿಲ್ಲ, ಡ್ಯೂಟಿಗೆ ಹೋಗ್ಯಾರ, ಬಂದ ಮೇಲೆ ಗೊತ್ತಾಯ್ತದ. ಇದ್ರ ಕಾಂಬಿನೇಷನ್ ಅಂದ್ರೆ ಚಪಾತಿ, ದೋಸೆ, ಇಡ್ಲಿ ಇಂಥವಕ್ಕೆಲ್ಲ ಸೂಪರ್ ಟೇಸ್ಟ್ ಇರ್ತದೆ. ನಾನಂತೂ ಇದು ಮಾಡಿದ್ಮೇಲೆ ಚಪಾತಿ ಮಾಡೀನಿ, ಅದ್ರದ್ದು ಭೀ ಮುಂದೆ ವಿಡಿಯೋ ನೋಡಿರಿ. ಹಾಗೆ ಇನ್ನೊಂದು ಮಾವಿನಕಾಯಿ ಇತ್ತಲ್ವ, ಅದ್ರದ್ದು ತೊಕ್ಕು ಮಾಡ್ಲತ್ತೀನಿ. ಅಂದ್ರೆ ಈ ಕರೋನಾ ಟೈಮಿಗೆಲ್ಲ ನಮ್ಮಲ್ಲೆಲ್ಲ ಫುಲ್ಲು ಊರಾಗ ಹೋಗಿದ್ದೇವಲ್ವ, ನಾವು ಊರಿಗೆ ಹೋಗಿದ್ದೇವೆ, ಅಲ್ಲೇ ಸಿಗ್ಬಿದ್ದೇವೆ. ನಾವು ಹೋಗಿದ್ದೆ ಒಂದು 2-3 ದಿನಕ್ಕೆ ಲಾಕ್ಡೌನ್ ಆಗೋಯ್ತು, ಅಲ್ಲೇ ಇದ್ದಿದ್ದೇವೆ. ಹಾಗಾಗಿ ಅಲ್ಲೆಲ್ಲ ತರಕಾರಿ ಎಲ್ಲ ಬಂದಿರಲಿಲ್ಲ. ಲಾಕ್ಡೌನ್ದಾಗ ತರಕಾರಿ ಅವೆಲ್ಲ ಸಿಗ್ತಿರ್ಲಿಲ್ವಲ್ವ. ಇನ್ನು ಬ್ಯಾಳೆ ಮಾಡಬೇಕು, ರೊಟ್ಟಿ ಅನ್ನ ಮಾಡಬೇಕು. ಇನ್ನು ಮಾವಿನಕಾಯಿ ಹೆಂಗೆ ಭೀ ಊರಾಗಿದ್ದೇವಲ್ವ, ನಮ್ಮ ಮನೆಯವರೆಲ್ಲ ಹೊರಗೆ ಹೋಗಿದಾಗ ಮಾವಿನಕಾಯಿ ತರ್ತಿರು, ತೊಕ್ಕುನೇ ಮಾಡ್ತಿದ್ದೆವು. ಬ್ಯಾಳೆ ಕೂಡ ಕಾಂಬಿನೇಷನ್ ತೊಕ್ಕು. ಹಾಗಾಗಿ ಸ್ವಲ್ಪ ನೋಡಿ ನೀನು ಮಾಮಿ ಮಾಡೋದು, ಹಾಗಾಗಿ ಮಾಡಮ್ಮಿ ಅಂತಂದು ಮಾಡು ಅಂದಿರು ನಮ್ಮ ಮನೆಯವರು. ಹಾಗಾಗಿ ಮಾಡ್ಲತ್ತೀನಿ. ಈಗ 2 ಒಂದೇ ದಿನ ಮಾಡ್ರಾಯ್ತು ಅಂತಂದು ಮಾಡ್ಲತ್ತೀನಿ. ಇನ್ನು ಇನ್ನೊಂದು ಮಾವಿನಕಾಯಿ ಇತ್ತಲ್ವ, ಅದು ಕಟ್ ಮಾಡಿಕೊಂಡು ಅಂದ್ರೆ ಫಸ್ಟ್ ಹಾಗೆ ಹಾಗೆ ಗೀಚ್ಕೊಳತ್ತಿದ್ದ ಬರಲಾಗಿತ್ತು. ಹಾಗಾಗಿ 1-2 ಕಟ್ ಮಾಡಿಕೊಂಡು ಬರೀ ಗೀಚ್ಕೊಂಡೀನಿ, ಗೀಚ್ಕೊಂಡಿಲ್ಲ. ದಮ್ ಭೀ ಟ್ರೈ ಮಾಡೀನಿ, ಬಟ್ ತೋಲೆ ಕಚ್ಚ ಅನ್ನಿಸ್ತದ ತಿಲ್ಲತ್ತೂರು ಅಂತಂದು ನಾನು ಸ್ವಲ್ಪ ಬರೀಕ್ ಇರ್ತದಲ್ವ ಅದ್ರಲಿಂತ ಗೀಚ್ಕೊಂಡು
ಒಂದು 2 ಸಲ ಇದು ತೊಳ್ಕೊಳತ್ತೀನಿ. ಯಾಕಂದ್ರೆ ಮಾವಿನಕಾಯಿ ಹುಳಿ ಅದ, ಅದ್ರ ಸಲುವಾಗಿ ಸ್ವಲ್ಪ ಹುಳಿ ಇದ್ದರೆ ತೊಕ್ಕು ಚೆಂದ ಆಯ್ತದ. ಬಟ್ ಇನ್ನು ಪೂರ್ತಿ ಹುಳಿ ಇರ್ತದಲ್ವ, ಹಾಗಾಗಿ ಒಂದು 2 ಸರ್ತಿ ಇದಕ್ಕೆ ಚೆಂದ ತೊಳ್ಕೊಂಡು ನೀರಾಗಿ ತೊಳ್ಕೊಂಡು ಅದ್ರ ನೀರೆಲ್ಲ ಹಿಂಡ್ಕೊಳತ್ತೀನಿ. ಇನ್ನು ಹಿಂಗೆ ಹಿಂಡ್ಕೊಳತ್ರು ಮಾವಿನಕಾಯಿ ಅದು ಹಿಂಡ್ಲಕ್ಕೆ ಆಗಲ್ಲಾಗ್ಯದ ಅಂತಂದು ನನ್ನ ಬಳಿ ಈ ಥರ ಜಾರಿ ಇದ್ದಿದ್ದು ಇದು ಬುಟ್ಟಿ ಅದಲ್ವ, ಅದ್ರಾಗ ನೀರು ಸೋಸ್ಕೊಳತ್ತೀನಿ. ಮತ್ತು ಇದನ್ನು 2 ಸರ್ತಿ ಹಂಗೆ ತೊಳ್ಕೊತೀನಿ. ಹಿಂಗೆ ಇನ್ನು ಇದೆಲ್ಲ ತೊಳ್ಕೊಂಡಿದ್ಮೇಲೆ ಸ್ವಲ್ಪ ಟೇಸ್ಟ್ ನೋಡ್ದೆ. ಒಂದು ಸರ್ತಿ ತೊಳ್ಕೊಂಡಿದ್ಮೇಲೆ ಇನ್ನೂ ಹುಳಿ ಇತ್ತು, ಅದ್ರ ಸಲುವಾಗಿ ಮತ್ತೊಂದು ಸರ್ತಿ ತೊಳ್ಕೊಳತ್ತೀನಿ. ಅಂದರೆ 2 ಸರ್ತಿ ತಿಂದಿನಲ್ವ, 2 ಸರ್ತಿ ತೊಳ್ಕೊಳತ್ತೀನಿ. ಇನ್ನು ಇದು ಅಂತೂ ಮರಿಲಿಕ್ಕೆ ಆಗಲ್ಲ. ಯಾಕಂದ್ರೆ ಕರೋನಾ ಟೈಮ್ದಾಗ ಫುಲ್ ಇದೇ ನಮ್ಗೆ ಸೈಡ್ ಡಿಶ್ ಅಂತ ಆಗಿತ್ತು. ಬ್ಯಾಳಿಗೂಡ ಅಲ್ಲಿ ಏನಲ್ಲಿ ತರಕಾರಿ ಅಂತೂ ಆಲ್ರೆಡಿ ನಮ್ಮ ಮನೆಗೆ ಜಾಸ್ತಿ ಅಲ್ಲಿ ಊರಾಗ ತರಕಾರಿ ರುಂಬಲ್ಲ. ಇನ್ನು ಕರೋನಾ ಟೈಮಿಗೆ ಸ್ವಲ್ಪ ಸಿಗೋದ್ವಿ ತರಕಾರಿ ಅಸಲು ಸಿಗುತ್ತಿರ್ಲಿಲ್ಲಲ್ವ, ಹಾಗಾಗಿ ಇದೇ ತೊಕ್ಕುನೇ ಮಾಡ್ತಿರು ಮಾಮಿ. ಇದು ಥರ ಈಗ ನಾ ಮಾಡೋ ಥರ ಮಾಡ್ತಿರು. ಮತ್ತು ಇಲ್ಲಾದ್ರೆ ಕುಟ್ಟಿ ಉಳ್ಳಾಗಡ್ಡಿ ಅದೆಲ್ಲ ಹಾಕಿ ಮಾಡ್ತಿರು. ಅದೇ ಊಟ ಮಾಡಿದ್ದೇವೆ ಮಿನಿಮಮ್ 1 ತಿಂಗಳು 1.5 ತಿಂಗಳು. ಈಗ ಮಾವಿನಕಾಯಿ ಸೀಸನ್ ಅದಲ್ವ, ಹಾಗಾಗಿ ಈಗ ಭೀ ನಾನು ಮಾಡೋರೈತಂತ ಮಾಡ್ಲತ್ತೀನಿ. ಇನ್ನು ಈ ಕಡೆ ಮಾವಿನಕಾಯಿ ಎಲ್ಲ ನೀರೆಲ್ಲ ಹಿಂಡ್ಕೊಂಡಿದ್ಮೇಲೆ ಈ ಕಡೆ ಮಾವಿನಕಾಯಿ ತೊಕ್ಕೋಕೆ ಬಗರ್ ಹಾಕ್ಕೊಳತ್ತೀನಿ. ಅಂದ್ರೆ ಪ್ಯಾನ್ ಇಟ್ಕೊಂಡು ಅದಕ್ಕೆ ಎಣ್ಣೆ ಮತ್ತು ಜರ ತೊಕ್ಕು ಬಂದರೆ ಜರ ಎಣ್ಣೆ ಜಾಸ್ತಿನೇ ಆಗ್ತದಲ್ವ, ಅದ್ರ ಸಲುವಾಗಿ ಎಣ್ಣೆ ಜಾಸ್ತಿ ಹಾಕ್ಕೊಂಡು ಸಾಸಿವೆ ಜೀರಿಗೆ ಮತ್ತು ಉಪ್ಪು ಖಾರ ಅರಿಶಿಣ ಒಣಮೆಣ್ಸಿನ್ಕಾಯಿ ಎಲ್ಲ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಅವಾಗೇ ಮಸಾಲೆ ಕುಟ್ಟಿಟ್ಕೊಂಡಿನಲ್ವ, ಸೋಪು ಜೀರಿಗೆ ಮತ್ತು ಮೆಣ್ಸಿನ್ಕಾಯ್ದು ಅದ್ರದ್ದು 1 ಚಮಚ ಅಂದ್ರೆ 1 ಚಮಚ ಅದಕ್ಕೆ ಹಾಕ್ಕೊಂಡಿನಿ, ಇನ್ನೊಂದು ಚಮಚ ಇದಕ್ಕೆ ಹಾಕ್ಕೊಂಡು ಚೆಂದ ಮಿಕ್ಸ್ ಮಾಡಿಕೊಂಡು ನಾವು ಆಲ್ರೆಡಿ ಗೀಚಿ ತೊಳೆದಿಟ್ಕೊಂಡಿದ್ದೇವಲ್ವ ಮಾವಿನಕಾಯಿ, ಅದಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ರೆ ಆಗೋಯ್ತು. ಬೇಕಂದ್ರೆ ಇಲ್ಲ ಮಾವಿನಕಾಯಿ ಇದಕ್ಕೆ ಪ್ಯಾನಿಗೆ ಹಾಕ್ಕೊಂಡು ಚೆಂದ ಫ್ರೈ ಮಾಡ್ಕೊಬೋದು. ಬಟ್ ನಾನು ಡೈರೆಕ್ಟು ಮಾವಿನಕಾಯಿ ಅದು ಬಗರ್ ಹೊಡೆದಿದ್ದು ಮಾವಿನಕಾಯಿದಾಗ ಹಾಕ್ಕೊಳತ್ತೀನಿ. ಈ ಥರ ಹಾಕ್ಕೊಂಡ್ಬಿಟ್ರೆ ಆಗೋಯ್ತು, ಮಾವಿನಕಾಯಿ ತೊಕ್ಕು ರೆಡಿ ಆಯ್ತದ. ಇನ್ನು ಬೇಕಂದರೆ ಇದಕ್ಕೆ ನೀವು ಸಾಸಿದು ಪುಡಿ ಭೀ ಹಾಕ್ಕೊಬೋದು. ನಾನೇನು ಹಾಕಿಲ್ಲ, ಯಾಕಂದ್ರೆ ನಾನು ಆಲ್ರೆಡಿ ಪುಡಿ ಮಾಡೀನಂತಂದು. ಇನ್ನು ನಮ್ಮದು 2 ಥರ ಮಾವಿನಕಾಯಿ ರೆಸಿಪಿ ರೆಡಿ ಆದವು. ಒಂದು ಸ್ವೀಟು ಖಾರ ಖಾರ, ಇನ್ನೊಂದು ಫುಲ್ ಖಾರ. ಇವೆರಡು ಮಾಡಿದ್ಮೇಲೆ ನಾನು ಚಪಾತಿ ಹಿಟ್ಟು ಆಲ್ರೆಡಿ ನಾದಿಟ್ಟಿದ್ದ ಚಪಾತಿ ಮಾಡಿ ನಾವು ಊಟ ಮಾಡ್ಬೇಕಂತಂದು ನೀಡ್ಲತ್ತೀನಿ. ಅಂದ್ರೆ ಜಾನು ನಾವೆಲ್ಲ ಊಟ ಮಾಡ್ಬೇಕಂತಂದು ತೊಗೊಳತ್ತೀನಿ. ಇನ್ನು ಇದು ಕಿಚನ್ದಾಗೆ ಟ್ರೈ ಮಾಡಮಿ ಅಂತಂದು ಇಲ್ಲೇ ಊಟ ಮಾಡ್ಕೊತಾ ಶೂಟ್ ಮಾಡ್ಲತ್ತೀನಿ. ಹಾಗೆ ಇನ್ನು ಇದು ಜಾನು ಕೊಡ್ಲತ್ತೀನಲ್ವ, ಅಮ್ಮು ಭೀ ಏನು ಮಾಡಿದೆ ಅಂತ ಅವಾಗೆ ಬಂದಳು. ಫಸ್ಟ್ ನಾನು ತಿನ್ಲತ್ತೀನಿ. ಅಂದ್ರೆ ಯಾವುದೇ ಮಾಡ್ರು ಭೀ ನಾನೇ ಫಸ್ಟ್ ತಿಂತೀನಲ್ವ, ಹಾಗಾಗಿ ಫಸ್ಟ್ ನಾನು ತಿಂದ ಆಮೇಲೆ ಜಾನುಗೆ ತಿನ್ನಿಸ್ತೀನಿ. ಅಂದ್ರೆ ಜಾನು ಸ್ಟಾರ್ಟಿಂಗ್ದಾಗ ವಲ್ ಅಂದಳು. ಅಂದ್ರೆ ಅದು ರೆಡ್ ಕಾಣತ್ತದಲ್ವ, ಸ್ವಲ್ಪ ಖಾರ ರೆಡ್ ಇದ್ದ ಸಲುವಾಗಿ. ಇನ್ನು ಬೆಲ್ಲ ಬೇರೆ ಹಾಕಿನಲ್ವ, ಹೆಂಗೆ ಭೀ ರೆಡ್ ಕಾಣತ್ತಿತ್ತು. ಅದ್ರ ಸಲುವಾಗಿ ಸ್ಟಾರ್ಟಿಂಗ್ದಾಗ ಅಂತಂದು ಸ್ವಲ್ಪ ಹೊತ್ತು ನಖರ ಮಾಡೋಳು. ಒಂದು ಸರ್ತಿ ನಾಲ್ಗಿಗೆ ಹಚ್ಚಿದ ಮೇಲೆ ನಾನೇ ತಿಂತೀನಿ ಅಂತಂದು ಆಕಿನೇ ತಿಲ್ಲಕ್ಕೆ ಸ್ಟಾರ್ಟ್ ಮಾಡೋಳು. ಪ್ಲೇಟ್ ಎಷ್ಟು ಗುಂಜ್ಕೊಂಡ್ರು ಭೀ ಕೊಡಲೇ ಆಗ್ಯಾಳು ಆ ಥರ. ಇನ್ನು ಅವಾಗೆ ಅಮ್ಮು ಬಂದಳು. ಅಮ್ಮು ನನಗೆ ಭೀ ತಿನ್ಸಂತಂದು ತಿನ್ನಿಸ್ದ. ಆಕಿಗೆ ಭೀ ಇಷ್ಟ ಆಯಿತು, ಸೂಪರ್ ಟೇಸ್ಟ್ ಆಗಿತ್ತು. ಮಕ್ಳಿಗೆ ಅಂದ್ರೆ ಈಗ ಚಪಾತಿ ಜಾಮ್ ಹೆಂಗೆ ತಿಂತಾರಲ್ವ ಅದೇ ಥರ ನೋಡ್ರಿ ವೀಡಿಯೋದಾಗ. ಆಕಿ ಒಂದು ಸರ್ತಿ ಕೊಟ್ಟಿಲ್ಲ ಏನಿಲ್ಲ, ಆಮೇಲೆ ಹೆಂಗೆ ತಿಲ್ಲತ್ತಾಳಂತಂದು. ತಿನ್ನು ತಿನ್ನ ಇಟ್ಕೋಬೇಕು, ಚಪಾತಿ ಆಗ್ತವೆ ನಾವೆಲ್ಲೇ ಇಲ್ಲ. ಫಸ್ಟ್ ತಿಂದಾಗ ಖಾರ ಖಾರ ಅಲತ್ತಿವಳು, ಆಮೇಲೆ ನೀರು ಬೇಕು ಅಂದಳು. ನೀರೇನು ಕೊಟ್ಟಿಲ್ಲ, ಹಾಗೆ ತಿಲ್ಲತ್ತಾಳ. ಫಸ್ಟ್ ಖಾರ ಖಾರ ಅಂದಳು, ಒಂದು ಸರ್ತಿ ಟೇಸ್ಟ್ ಹತ್ತಿ ಮೇಲೆ ಮತ್ತು ಕಂಟಿನ್ಯೂ ತಿಂದಾಳ, ನೀರೇನು ಕುಡ್ದಿಲ್ಲ. ಒಂದು ಸ್ವಲ್ಪ ಖಾರ ಆಗಿತ್ತು. ಅಂದ್ರೆ 1 ಚಮಚ ಹಾಕಿನಲ್ವ, ಹೆಂಗೆ ಭೀ ಮಕ್ಕಳು ತಿಂತಾರಂತ. ಬಟ್ ಆಕಿಗೆ ಜಾನುಗೂ ಖಾರ ಆಗಿತ್ತು, ನಮಗೇನು ಅಷ್ಟೊಂದು ಖಾರ ಆಗಿದ್ದಿಲ್ಲ. ಇನ್ನು ಅಮ್ಮ ಭೀ ಇಷ್ಟ ಆಗ್ಯದ ಅಂತಂದು ಅವತ್ತು ಚಪಾತಿನೇ ಮಾಡಿದಲ್ವ, ಇವತ್ತೇನೂ ಮಾಡಿದ್ದಿಲ್ಲ, ಒಣ ಚಪಾತಿ ಅದು ಜಾಮ್ ಅಷ್ಟೇ ಮಾವಿನಕಾಯಿದು, ಅದೇ ಊಟ ಮಾಡಿದ್ದೇವೆ ಫುಲ್ಲು. ಇನ್ನು ನೈಟ್ ನಮ್ಮ ಮನೆಯವ್ರಿಗೆ ಬಂದಿದ ಮೇಲೆ ಭೀ ಅವ್ರಿಗೆ ಭೀ ಇಷ್ಟ ಆಗಿತ್ತು. ಇನ್ನು ಅವ್ರಿಗೆ ಭೀ ಬಿಸಿ ಚಪಾತಿ ಮಾಡಿಕೊಟ್ಟಿದ್ದ, ಅವ್ರು ಭೀ ಇದ್ರ ಕೂಡ ತಿಂದು ಸೂಪರ್ ಆಗ್ಯದ
ಅಂತ ಹೇಳಿರು. ಇನ್ನು ಮಾಡಿದಿಷ್ಟು ಖಾಲಿ ಆಗಿದ್ಮೇಲೆ ಮತ್ತೊಂದು ಸರ್ತಿ ಮಾಡ್ತೀನಿ. ಮಾವಿನಕಾಯಿ ಸೀಸನ್ ಕಮ್ಮ ಹೋಗತನ. ಇನ್ನು ನಾವು ಇದು ಫ್ರಿಜ್ನಾಗ ಒಂದು ವಾರ ಇಲ್ಲ 2 ವಾರ ತನಕ ಇಟ್ಕೋಬೋದು. ಹೊರಗಾದ್ರೆ ಮಿನಿಮಮ್ ಒಂದು 4 ಇಲ್ಲ 5 ದಿನ ಇರ್ತದೆ ಅಷ್ಟೇ. ನಾನು ಆಲ್ರೆಡಿ ಸ್ವಲ್ಪ ಮಾಡಿಟ್ಟು ಫ್ರಿಜ್ನಾಗ ಇಟ್ಬಿಟ್ಟಿನಿ, ಹಿಂಗೆ ಯಾವಾಗಾರ ಚಪಾತಿ ಅದು ಮಾಡಿದಾಗ ಕೊಡ್ಬೇಕಂತಂದು. ಇಲ್ಲಿ ಜಾನು ಕೊಟ್ಟಿನೋ ಇಲ್ಲೋ ಅರ್ಧ ನಾನು ಊಟ ಮಾಡೀನಿ, ಅಷ್ಟು ಚೆಂದಾಗಿತ್ತು. ಆಕಿನ ಕೂಡ ಕುಂತು ನಾನು ಅಲ್ಲೇ ಕಿಚನ್ದಾಗೆ ನಿಂತು ತಿಂದೀನಿ. ಇನ್ನು ಅಮ್ಮ ಭೀ ಪ್ಲೇಟ್ ಅದು ತೊಗೊಂಡು ಬಂದಿಳು. ಆಕಿನ ಭೀ ನನಗೆ ಭೀ ಹಾಕ್ಕೊಡು ಅಂತಂದು ಆಕಿ ಭೀ ತಿಲ್ಲತ್ತಾಳ. ಆದ್ರೆ ಸ್ಟಾರ್ಟಿಂಗ್ದಾಗ ಆಕಿನ ಪ್ಲೇಟ್ನಾಗೆ ತಿಂದಾಳ, ಹಿಂದಿನ ಸರಿ ಮತ್ತೆ ಪ್ಲೇಟ್ ತಂದ್ಕೊಂಡು ತಿಂದಾಳ. ಈ ಕಡೆ ಮರಿ ಮಾಡಿ ಚಂದದ ಪೀಸ್ ತಿನ್ನು. ಜಾಮ್ ಗತ್ಲೆ ಅದಲ್ಲ. ಫ್ರೂಟ್ಸ್ ಹಾಕ್ಬೇಕು ಇನ್ನೊಂದ್ರಾಗ. ಅಬ್ಬಾ ಜರದ ಜಾನು ಚೆನ್ನಾಗೈತೆ ಜಾನು. ಪೀಸರ ಮಾಡ್ಕೊಡು. ಈ ಪೀಚು ಬಂತು, ನಾ ಪೀಚು ಮಾಡ್ಕೊಡ್ತೀನಿ. ಈ ಪೀಚು ದೊಡ್ಡ ಮಾಡ್ಲತ್ತೀನಿ. ರವೆ ಗಂಗಾಳ ತೊಂಬ ಸೂಪರ್ ಆಗ್ಯದ. ಪೀಸ್ ತೆಕ್ಕುಳೆ ಮ್ಯಾಂಗೋ ಪೀಸ್. ಕಾಕ ಇಲ್ಲ, ಸ್ವೀಟ್ ಹಾಕಿಲ್ಲ. ಇದು ಇದು ನಮ್ಮ ಓನರ್ ಮಾಡಿ ಕೊಟ್ಟು ಕಳ್ಸಾರ. ಅಂದ್ರೆ ಇದು ನಾನು ಮಾಡೀನಿ, ಇದು ನಮ್ಮ ಓನರ್ ಮಾಡ್ಯಾರ. ಆಂಟಿ ಮಾಡ್ಯಾರ. ತಿಂತೇನೆ ಅದೇ ಎಷ್ಟಾಗ್ಯದ ಇದು. ಮ್ಯಾಂಗೋ ಪ್ಲೇಟ್ ತೊಗೊಂಬ ಅಂತ ಹೇಳಿನಿಲ್ಲ. ಮತ್ತೇನೇನು ಬೇಕು? ಚಪಾತಿ ಮತ್ತ ಇದು ಬೇಡ, ಇದು ಬೇಡ, ಇದು ಯಾಕ ರಾತ್ರಿ ಚಪಾತಿ ಜಾಮ್ ಅದು ಇದು ಲಕ್ಕದಲ್ಲ ತಿನ್ನು. ಇದು ಒಂದು ಚಪಾತಿ ಜಾಮ್. ಜಾನು ನೋಡ್ರಿ ಹೆಂಗೆ ತಿಲ್ಲತ್ತ. ಒಲ್ಲ ಅಂದೋಳು ಫಸ್ಟ್, ಆಮೇಲೆ ಹಾಕಿ ಜಮಾಯಿಸ್ಲತ್ತ. ಹಬ್ಬ ಚಂದಾಗ್ಯದ ಫ್ರೆಂಡ್ಸ್. ಮಾಡ್ಕೊಂಡು ಉಂಡು ಹೇಳ್ರಿ ನನಗೆ ಹೆಂಗಾಗ್ಯದ ಹೆಂಗಿಲ್ಲ ಅಂತಂದು. ಸೂಪರ್ ಟೇಸ್ಟ್ ಆಗ್ಯದ. ಇನ್ನು ಮಕ್ಕಳಿಗಂತೂ ಸೂಪರ್ ಇಷ್ಟ ಆಗ್ಯದ. ನಿಮ್ಮ ಮನೆಗೆ ಭೀ ನಿಮ್ಮ ಮಕ್ಕಳಿಗೆಲ್ಲ ಇಷ್ಟ ಆಯ್ತದ, ಮಾಡಿಕೊಡ್ರಿ. ಓಕೆನಾ? ಪೀಸ್ ತಿನ್ನು, ಪೀಸ್. ಪೀಸ್ ಕಾಕಾಡ. ಹಾಂ, ಸಣ್ಣ ಪೀಸ್ ಅದಾಗಿಡ. ಮಾಡಬೇಡ.
ಮಾಡಬಾರ್ದು ಸುಮ್ಮನೆ ಹ್ಯಾಂಗ ಗೊತ್ತಿಲ್ಲ ಹೀಗೆ ಅದೇ ಕಾಕಾಯ್ಲಿ ಕಪ್ ಮ್ಯಾಂಗೋ ಒಂದು ಸ್ವಲ್ಪ ಅಂದ್ರೆ ನಮ್ಮದು ಮೆಣಸಿನ್ಕಾಯಿ ಖಾರ ಪುಡಿ ಖಾರ ಸ್ವಲ್ಪ ಖಾರ ಅದಲ್ವ ಅದ್ರ ಸಲುವಾಗಿ ಸ್ವಲ್ಪ ಖಾರ ಆಗ್ಯದ ಬೆಲ್ಲ ಕಮ್ಮಿ ಅನ್ಸ್ಲತ್ತದ ನಡೀತದ ದೊಡ್ಡವರಿಗೆ ಆ ಮುಗ್ಗಿ ನಡೀತದ ಸ್ವಲ್ಪ ಯಾಕೋ ಖಾರ ಒಂಬಲಾಗ್ಯಾಳ ಬಟ್ ಸೂಪರ್ ಆಗೈತೆ ಇಷ್ಟ ಅಂತ ಹಳ್ಳು ಇದೇ ಚಾಚೋ ಬೇಡ ಅಂದ ನಾನು ಒಬ್ಬ ಶಾಣತನ ಸೂಟ ತುಂಬು ಚಾಚೋ ಮಾಡ್ಕೋತ ನೋಡು ಅಷ್ಟು ನೀರೇ ವೇಸ್ಟ್ ಅದು ಸಾಕ ಬಾಯ್ ಫ್ರೆಂಡ್ಸ್ ಇಷ್ಟ ಆದ್ರೆ ಮಾಡ್ಕೊಂಡು ನನಗೆ ಭೀ ಕಮೆಂಟ್ ಮಾಡಿ ನಾವು ಭೀ ಮಾಡಿದ್ದೇವೆ ಅಂತ ಸೂಪರ್ ಟೇಸ್ಟ್ ಅಂತೂ ಆಗ್ಯದ ನೋಡೋಕ್ಕೆಲ್ಲ ಜಾನು ಅಸಲು ತೊಗೊಳಕ್ಕೆ ಬಿಡಲಾಗ್ಯಾಳ ಖಾರ ಅದಲತ್ತ ಖರೆ ಜಮಾಯಿಸ್ತಾಳಕ್ಕಿ ಎಲ್ಲ ತಿಂತಾಳ ಮಾಡ್ತಾಳೆ ಸುರು ಥೋಡೆ ಅಷ್ಟೇ ಇನ್ನು ನೀವು ಭೀ ಮಾಡ್ಕೊಂಡು ನನಗೆ ಹೆಂಗಾಗ್ಯದ ಅಂತ ಕಮೆಂಟ್ ಮಾಡಿರಿ ಇಷ್ಟ ಆದ್ರೆ ಒಂದು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿರಿ ನನಗೆ ಸಪೋರ್ಟ್ ಮಾಡಿರಿ ಓಕೆನಾ ಬಾಯ್ ಫ್ರೆಂಡ್ಸ್ ಸೇ ಬಾಯ್ ಬಾಯ್ ಫ್ರೆಂಡ್ಸ್ ಸೇ ಬಾಯ್ ಫ್ರೆಂಡ್ಸ್ ಹೇಳು ಬಾಯ್ ಕೈಗೆ ಎತ್ತದಕ್ಕೆ ಬಾಯ್ ಹೇಳಲ್ಲ ನಾನೇ ಹೇಳ್ತೀನಿ ಬಾಯ್ ಫ್ರೆಂಡ್ಸ್